ಐ ಥಿಂಕ್ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಆ, ದೂರವಾಣಿಗಳ ಮುಖಾಂತರ ಸರ್ ನೀವು ಹೇಳ್ತಾ ನಿಜ, ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ. ಅದನ್ನ ನೀವು ಮಾತಾಡಿದ್ರೆ ಈಗ ತಮಿಳುನಾಡಲ್ಲಿ ಈ ಒಂದು ಬದಲಾವಣೆ ಬಂದಿದೆ ಅಂತ ಹೇಳಿ ಸಾಕಷ್ಟು ಮಾಧ್ಯಮ ಮಿತ್ರರುಗಳು, ಸ್ನೇಹಿತರುಗಳು ಮೆಸೇಜ್ಗಳನ್ನ ಹಾಕಿದ್ರು. ಜಗದೀಶ್ ಅವರೇ, ಒಬ್ಬ ಸಾಮಾನ್ಯ ಮನುಷ್ಯ ಸಹ ಸಿಎಂ ಆಗಬಹುದು, ಬದಲಾವಣೆ ತರಲಿಕ್ಕೆ ಪ್ರಯತ್ನ ಬೀಳಬಹುದು, ಒಂದು ಪಕ್ಷವನ್ನ ಕಟ್ಟಬಹುದು, ರಾಜವಂಶಸ್ಥ ತರ ಅವರು ಅವ್ರ ತಾತ, ಮಗ, ಮೊಮ್ಮಗ, ಅವ್ರ ಮನೇಲಿ ನಾಯಿ, ಅವ್ರ ಮನೇಲಿ ಕೋಳಿ, ಇದೇ ರೀತಿ ಆಗ್ತಾ ಇದ್ದಂತ ರಾಜಕಾರಣಿಗಳಿಗೆ ಖಂಡಿತವಾಗಿ ಒಂದು ಮಟ್ಟದಲ್ಲಿ ನಿದ್ದೆ ಅಂತೂ ಕೆಟ್ಟಿದೆ. ತಮಿಳುನಾಡು ವಿಚಾರದಲ್ಲಿ ವೆರಿ ವೆರಿ ಟೂ ಸೆನ್ಸಿಟಿವ್ ಥಿಂಗ್ಸ್. ಒಂದು, ಸ್ಟಾಲಿನ್ ಡಿಎಂಕೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಡಿಎಂಕೆ ಇಫ್ ಐ ನಾಟ್ ರಾಂಗ್ 4 ಬಾರಿ ಸಿಎಂ ಆಗಿದ್ರು ಸ್ಟಾಲಿನ್. ಅವ್ರ ತಂದೆ 5 ಸತಿ, ಹೆಚ್ಚು ಕಮ್ಮಿ ಒಂದು 9 ಸತಿ ಸಿಎಂ ಆಗಿದ್ದ ಫ್ಯಾಮಿಲಿ ಧೂಳೆದೋಗುತ್ತೆ ಅಂತಂದ್ರೆ ಇಟ್ ಇಸ್ ಎ ಡಸ್ಟ್. ಡಿಎಂಕೆ ಇಸ್ ಎ ಟೋಟಲಿ ಡಸ್ಟ್ ಇಳಿದೋಗುತ್ತೆ ಅಂತಂದ್ರೆ ನಿಜವಾಗ್ಲೂ ಜನರು ಯಾವ ಮಟ್ಟಕ್ಕೆ ರೋಸ್ ಹೋಗಿದ್ರು ಅನ್ನೋದು ನಿಜವಾಗ್ಲೂ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಒಂದು ಟಿವಿಕೆ ಬಂದಿದ್ದು, ಡಿಎಂಕೆ ಧೂಳಿಪಟ ಆಗಿದ್ದು. ತುಂಬಾ ಇನ್ನೊಂದು ಇಂಪಾರ್ಟೆಂಟ್, ನೀವೆಲ್ಲ ಅಬ್ಸರ್ವ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಸಿಟ್ಟಿಂಗ್ ಸಿಎಂ, ತಮಿಳುನಾಡಿನ ಸಿಟ್ಟಿಂಗ್ ಸಿಎಂ ಸ್ಟಾಲಿನ್ 7,000 ಮತಗಳಿಂದ ಸೋತಿದ್ದಾನೆ. ಯಾರೋ ಹಾಕಿದ್ರು ಸರ್ ಇವ್ರು ಬಂದ್ರು ಕರಪ್ಷನ್, ಅದು ಬೇರೆ ವಿಚಾರ. ಯಾರು ಬಂದ್ರು ಏನು ಮಾಡ್ತಾರೆ ಅದು ಬುದ್ಧಿ ಕಲಿಸ್ತಾರೆ ಜನರಿಗೆ ತಾಕತ್ತಿದೆ. ದಳಪತಿ ವಿಜಯ್ ಉಚ್ಚಾಟ ಮಾಡಿದ್ರೆ ದಳಪತಿ ವಿಜಯ್ಗೂ ಬುದ್ಧಿ ಕಲಿಸುವಂತ ತಾಕತ್ತು ಅಲ್ಲಿನ ಮತದಾರರಿಗೆ ಅದು ಮಾಡ್ತಾರೆ, ಬೇರೆ ವಿಚಾರ. ಒಬ್ಬ ಸಿಟ್ಟಿಂಗ್ ಸಿಎಂ, ತಮಿಳುನಾಡಿನ ಸಿಟ್ಟಿಂಗ್ ಸಿಎಂ, ನಾನೇ ಕಿಂಗು, ನಮ್ಮ ವಂಶನೇ ಕಿಂಗು, ನಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಮೆರೆದಂತ ಡಿಎಂಕೆ ಫ್ಯಾಮಿಲಿ ಏನಿದೆ, ವಂಶ ಪರಂಪರವಾಗಿ ಅಧಿಕಾರವನ್ನ ಹಿಡ್ಕೊಂಡು ಬಂದಂತ ಡಿಎಂಕೆ ಇದೆಯಲ್ಲ, ಸ್ಟಾಲಿನ್ 7,000 ಮತಗಳಿಂದ ಜನ ಸೋಲ್ಸಿದ್ದಾರೆ. ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ 7,000 ಮತಗಳಿಂದ ಸೋಲ್ಸಿದ್ದಾರೆ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಅಂದ್ರೆ ಶಕ್ತಿ ಇದೇನೆ. ಜನ ಮನ್ಸು ಮಾಡಿದ್ರೆ ನಿನ್ನನ್ನು ಯಾರನ್ನ ತಲೆ ಮೇಲೆ ಇಟ್ಕೊಂಡು ಹುಚ್ಚರ ತರ ಮೆರೆಸ್ತಾ ಇದ್ರು ಅಂತವ್ರನ್ನ ನೆಲಕ್ಕೆ ಕಸದಕ್ಕೆ ಸಮಾನ ಮಟ್ಟ ಹಾಕುವಂತ ಶಕ್ತಿ ಪ್ರಜಾಪ್ರಭುತ್ವದಲ್ಲಿ ತಮಿಳುನಾಡಿನ ಪೊಲಿಟಿಕ್ಸ್ ಅಲ್ಲಿ ಇವತ್ತು ಒಂದು ಟಿವಿಗೆ ಒಂದು ಮಟ್ಟದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ಎಲಿಜಿಬಲ್ ಇದೆ. ಒಂದಷ್ಟು ಶಾರ್ಟೇಜ್ ಗೇಟೇಜ್ ಇರ್ಬೋದು, ಏನೋ ದಟ್ಸ್ ಡಿಫರೆಂಟ್ ಮ್ಯಾಟರ್. ಜನ ಒಡಿಟ್ ಕೊಟ್ಟಿದ್ದಾರೆ ವಿಜಯ್ನ ಟಿವಿಗೆ ಪಕ್ಷಕ್ಕೆ. ಬಟ್ ಸ್ಟಾಲಿನ್ ಸೋಲಿದೆಯಲ್ಲ, ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ 7,000 ಮತಗಳಿಂದ ಜನ ಸೋಲ್ಸಿದ್ದಾರೆ ಅಂತಂದ್ರೆ ಯಾವ ಮಟ್ಟದ ದಬ್ಬಾಳಿಕೆ, ದುರಾಡಳಿತ, ಭ್ರಷ್ಟಾಚಾರ, ಎಲ್ಲಕ್ಕಿಂತ ಹೆಚ್ಚಾಗಿ ವಂಶ ಪಾರಂಪರವಾದಂತ ಆಡಳಿತ. ಸ್ಟಾಲಿನ್ ಅವರಪ್ಪ ಕರ್ನಾಟಕದ 5 ಸತಿ ಸಿಎಂ, ಯಾಕೆ ತಮಿಳುನಾಡಲ್ಲಿ ಯಾರು ಗತಿನೇ ಇಲ್ವಾ ಅಂದ್ರೆ ಇವರೆಲ್ಲ ಹೇಳೋದೇನು ಅಂತಂದ್ರೆ ನಮ್ಮ ನಾವು ದ್ರಾವಿಡ್ರೆ, ಈ ದೇಶದ ಎಲ್ಲಾ ಮೂಲ ನಿವಾಸಿಗಳು ದ್ರಾವಿಡ್ರೆ, ಬರೀ ಸ್ಟಾಲಿನ್ ಅಲ್ಲ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರಿಗೆಲ್ಲ ಅಧಿಕಾರ ಬೇಕು, ನಮ್ಮನ್ನ ಒಡೆದು ಅಧಿಕಾರ ಬೇಕು. ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ ತಮಿಳುನಾಡಲ್ಲಿ 7,000 ಮತಗಳಿಂದ ಸೋಲ್ಸಿದ್ದಾರೆ ಅಂತಂದ್ರೆ ಕರ್ನಾಟಕದ ಹೊಟ್ಟೆ ತುಂಬಿದ ದುರಂಕಾರಿ ರಾಜಕಾರಣಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ಕರ್ನಾಟಕದಲ್ಲಿರುವಂತ ಹೊಟ್ಟೆ ತುಂಬಿದ ರಾಜಕಾರಣಿಗಳು ದುರಾಂಕಾರದಲ್ಲಿ ಮಾತಾಡ್ತಾರಲ್ಲ, ಕೂತ್ಕೊಳ್ಳೆ ನನ್ನ ಭಾಷಣ ಕೇಳೋಗೆ, ನಟ್ಟು ಬೋಲ್ಟು, ಇವ್ರಿಗೆಲ್ಲಾರ್ಗು ನಾನು ಯಾವನೇ ದುರಂಕಾರ ಬೀಳಲಿ, ಯಾವನೇ ಸುಳ್ಳು ಹೇಳಲಿ, ಯಾವನೇ ಹೊಟ್ಟೆ ತುಂಬಿದ ಮಾತಾಡ್ಲಿ, ಯಾವನೇ ಅಧಿಕಾರ ಇಟ್ಕೊಂಡು, ಅಲ್ರಿ ಒಂದೊಂದು ಡಿಸ್ಟಿಕ್ ಅನ್ನ ಕರ್ನಾಟಕದಲ್ಲಿ ಒಂದೊಂದು ರಾಜಕೀಯ ಮಾಫಿಯಾಗಳು, ಅದು ಯಾವುದೇ ಪಕ್ಷ ಅಂತಲ್ಲ, ಹಿಡ್ಕೊಂಡು ಕೂತಿದೆ ಅಂತಂದ್ರೆ ಇವ್ರಿಗೆಲ್ಲ ಹೊಟ್ಟೆ ತುಂಬಿದ ರಾಜಕಾರಣಿಗಳು. ಅಲ್ಲಿ ಸ್ಟಾಲಿನ್ ಅನ್ನ ಮಕ್ಕಾಡೆ ಮಲಗಿಸಿದ್ದಾರೆ. ಒಬ್ಬ ಸಿಟ್ಟಿಂಗ್ ಸಿಎಂ ಅನ್ನ ಮಕ್ಕಾಡೆ 7,000 ಮತಗಳಿಂದ ಸೋಲ್ಸಿದ್ದಾರೆ. ಯೋಚನೆ ಮಾಡಬೇಕು ರಾಜಕಾರಣಿಗಳು. ಇವತ್ತು ಮೈಕ್ ಮುಂದೆ ಕುತ್ಕೊಂಡು ನಾನು ಕೇರಳದಲ್ಲಿ ಗೆದ್ದೆ, ನಾನು ಅಲ್ಲಿ ಗೆದ್ದೆ, ಇಲ್ಲಿ ಸೋತೆ, ಕಂಗ್ರ್ಯಾಚುಲೇಷನ್ಸ್ ಅಲ್ಲದ್ರು. ಮುಂದಿನ ದಿನಗಳಲ್ಲಿ ನಿಮಗೂ ಇದೇ ಗತಿ. ಕರ್ನಾಟಕದಲ್ಲಿ ಜನ ಮನ್ಸು ಮಾಡಿ ಕರ್ನಾಟಕದಲ್ಲಿ 3 ಪಕ್ಷಗಳಿಗೆ ಒಂದು ಆಲ್ಟರ್ನೇಟಿವ್ ಬರುತ್ತೆ. 100% ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ. ಈ 3 ಮಕ್ಕಾಡೆ ಮಲಗಿಸಿರೋ ಪಕ್ಷಗಳು, ಹೊಟ್ಟೆ ತುಂಬಿದ ರಾಜಕಾರಣಿಗಳು, ಬರೀ ಇವ್ರುಗಳು ಬಿಟ್ರೆ ಬರೀ ಯಾರು ಇಲ್ಲ. ಇವ್ರ ಫ್ಯಾಮಿಲಿಗಳು, ಇವ್ರು ಬಿಟ್ರೆ ಇವ್ರು ಹಂಚ್ಕೊಳ್ಳೋದು, ನಾವು ಓಟ್ ಹಾಕೋದು, ಟ್ಯಾಕ್ಸ್ ಕಟ್ಟೋದು, ಇವ್ನ್ ಗೆದ್ರೆ ನಾವು ಪಟಾಕಿ ಹೊಡಿಯೋದು, ಅಲ್ಲೆಲ್ಲ ಬ್ಯಾನರ್ ಕಟ್ಟೋದು, ಇವ್ನ ಫ್ಯಾಮಿಲಿಗೆ ಜೈಕಾರ ಹಾಕೋದು, ಇವ್ನ ಮೈಕ್ ಹಿಡ್ಕೊಂಡು ಬೊಗಳಿದ್ರೆ ಆ ಮಾತುಗಳನ್ನ ಕೇಳೋದು. ಇದು ಬಿಟ್ರೆ ನಮ್ಗೇನು ಕಿಸಿಯಕ್ಕೇನು ಕೆಲಸನೇ ಇಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯುವ ನೀರು ಅನ್ನೋದನ್ನ ಇವತ್ತು ತಮಿಳುನಾಡಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ. ಕರ್ನಾಟಕದ ಹೊಟ್ಟೆ ತುಂಬಿದ ರಾಜಕಾರಣಿಗಳ 1,000 ಕೋಟಿ ಡಿಕ್ಲೇರ್ ಮಾಡಿಕೊಂಡ್ರು, ವಂಶ ಪಾರಂಪರವಾಗಿ ಜನರ ಮತವನ್ನ ತಗೊಂಡು, ಟ್ಯಾಕ್ಸ್ ಅನ್ನ ತಗೊಂಡು ಲೂಟಿ ಮಾಡ್ಕೊಂಡ್ ಬಂದಿರುವಂತ ರಾಜಕಾರಣಿಗಳ ಎಚ್ಚರಿಕೆ ಇಟ್ಕೊಬೇಕು. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇದೇ ಗತಿ ಬರುತ್ತೆ ಅಲ್ರೋ. ತಮಿಳುನಾಡಲ್ಲಿ ಸಿಟ್ಟಿಂಗ್ ಸಿಎಂ ಅನ್ನ ಸೇಲ್ಸೋರಂತ ನೀವೆಲ್ಲ ಏನು, ನೀವುಗಳು ಯೋಚನೆ ಮಾಡಬೇಕು. ಖಂಡಿತವಾಗಿ ಜನ ಮನ್ಸು ಮಾಡಿದ್ರೆ ಸ್ಟಾಲಿನ್ ಅವರಪ್ಪ 5 ಬಾರಿ ಸಿಎಂ ಸೋತ್ನಲ್ಲ. ಸ್ಟಾಲಿನ್ ಡಿಎಂಕೆ ಪಕ್ಷದ ಸ್ಟಾಲಿನ್ ಅವರಪ್ಪ 5 ಬಾರಿ ಸಿಎಂ.
ಸ್ಟಾಲಿನ್ 4 ಬಾರಿ ಸಿಎಂ, ಅವ್ರ ಇಡೀ ಫ್ಯಾಮಿಲಿ ತಮಿಳುನಾಡಿನ ಉದ್ದ ಅಗಲದ ಪಾಲಿಟಿಕ್ಸ್ ಅನ್ನ ಜನ ಅಡ್ಡಡ್ಡ ಮಲಗಿಸ್ತಾರೆ ಅಂತಂದ್ರೆ ಈ ಕರ್ನಾಟಕದ ರಾಜಕಾರಣಿಗಳ ಭವಿಷ್ಯ ಎಷ್ಟು ಮುಂದಿನ ದಿನಗಳಲ್ಲಿ ಎಷ್ಟು ಕೆಟ್ಟದಾಗಬಹುದು. ಒಂದೇ ಒಂದು ಬೇಕಾರದು, ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗ್ ವಾಯ್ಸ್ ವಿತ್ ಒಂದು ಸ್ಟ್ರಾಂಗ್ ಆಲ್ಟರ್ನೇಟಿವ್ ಪಕ್ಷ ಯಾವತ್ತು ಬರುತ್ತಾ ಇವರೆಲ್ಲ ರಿಟೈರ್ಮೆಂಟ್ ಇನ್ನೇನು ಚುನಾವಣೆವರೆಗೂ ಕೂಡ, ಚುನಾವಣೆಯಲ್ಲಿ ಗ್ಯಾರಂಟಿ ಜನ ಸೋಲಿಸ್ತಾರೆ, ಆ ಚುನಾವಣೆವರೆಗೂ ಇವರು ಮಂತ್ರಿಗಳಂತ ಹೇಳ್ಕೊಂಡು MLA ಅಂತ ಹೇಳ್ಕೊಂಡು ಬದುಕಿರ್ಬೇಕೇ ಹೊರತು ಬದಲಾವಣೆ ಬೇಕೇ ಬೇಕು. ಕರ್ನಾಟಕದ ರಾಜಕೀಯದಲ್ಲಿ ವಿ ವಾಂಟ್ ಎ ಚೇಂಜ್. ಭ್ರಷ್ಟಾಚಾರ ನಿಲ್ತಿಲ್ಲ. ಅದೇ ಬಿಜೆಪಿ ಇರ್ಬೇಕಾರಾಯ್ತು, ಅದೇ ಕುಮಾರಸ್ವಾಮಿ ಇರ್ಬೇಕಾರಾಯ್ತು, ಇದೇ ಕಾಂಗ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ, ನಿರುದ್ಯೋಗ, ದಬ್ಬಾಳಿಕೆ, ದುರಾಂಕಾರದ ಮಾತುಗಳು, ಪೊಲೀಸವ್ರನ್ನ ಬಳಸೋದು, ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟ್ಗಳು ಓಪನ್ ಮಾಡೋದು, ಲೂಟಿ ಮಾಡೋದು, ಆಡಳಿತ ಅನ್ನೋ ಹೆಸರಲ್ಲಿ ಪ್ರತಿದಿನ ದುರಂಕಾರದ ಪರಮಾವಧಿಯನ್ನು ತೋರಿಸೋದು, ನಿಮ್ಮಗಳಿಗೆಲ್ಲ ಖಂಡಿತವಾಗಿ ಸ್ಟಾಲಿನ್ ಆದ ಗತಿಗೆ ನಿಮ್ಗೆಲ್ಲರಿಗೂ ಆಗುತ್ತೆ. ದುರಾಂಕಾರ ಬೀಳ್ಬೇಡಿ. ಕರ್ನಾಟಕದ ಹೊಟ್ಟೆ ತುಂಬಿದ ರಾಜಕಾರಣಿಗಳ ದುರಾಂಕಾರ ಬೀಳ್ಬೇಡಿ. ನಿಮ್ಮ ದುರಾಂಕಾರದ ಪರಮಾವಧಿ ಮ್ಯಾಕ್ಸಿಮಮ್ 1.5 ವರ್ಷದಲ್ಲಿ ಚುನಾವಣೆ ಆಗುತ್ತೆ. ಜನರಿಗೆ ಒಂದು ಆಲ್ಟರ್ನೇಟಿವ್ ಕೊಡ್ತೀವಿ. ವಿ ವಿಲ್ ಪ್ರೊವೈಡ್. ಅಲ್ಲಿವರೆಗೂ ಏನು ವೇಟ್ ಮಾಡೋಕ್ಕಲ್ಲ, 1.5 ವರ್ಷ 2 ವರ್ಷವರೆಗೂ ವೇಟ್ ಮಾಡೋಕ್ಕಲ್ಲ. ಆದಷ್ಟು ಶೀಘ್ರದಲ್ಲಿ ಜನರಿಗೆ ಒಂದು ಆಲ್ಟರ್ನೇಟಿವ್ ಕೊಡ್ತೀವಿ. ಒಂದು ಆಲ್ಟರ್ನೇಟಿವ್ ಕೊಡಬೇಕಾಗಿದೆ. ಬಟ್ ಪ್ರಶ್ನೆನಪ್ಪ, ನಾನು ಯಾವಾಗಲೂ ಅದನ್ನೇ ಹೇಳಿದ್ರೆ ನಾನು CM ಅಂತ ನೋಡು, ನಾನು CM ಅಂತ ಹೇಳಿದೆ, ಅಲ್ಲಿ ವಿಜಯ್ಗೆ CM ಮಾಡಿಬಿಟ್ರು. ದೊಡ್ಡ ವಿಚಾರ ಅಲ್ಲ. ಆಮೇಲೆ ಯಾರು ಅಷ್ಟು ಅಯೋಗ್ಯರು ಯಾರು ಇಲ್ಲ. ಏನೋ ಅಕಸ್ಮಾತ್ ನಾವು ಒಂದು ಗ್ರಾಮ ಪಂಚಾಯತಿ ಗೆಲ್ದಿರ್ಬೋದು, ಹಂಗಂದ್ ಮಾತ್ರಕ್ಕೆ ಜನ ಮನ್ಸು ಮಾಡಿದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ತಮಿಳುನಾಡಲ್ಲಿ ಇವತ್ತು ವಿಜಯ್ನ ಒಂದು ಗೆಲುವಿನ ಮಟ್ಟಕ್ಕೆ ಏರಿಸಿ ಇವತ್ತು ಅವರು ಜನ ಇವತ್ತು CM ಮಾಡೋ ಅಂತ ಒಂದು ಪುಷ್ಟಿನ ತುಂಬಿದಾರಲ್ಲ. ಖಂಡಿತವಾಗಿ ಕರ್ನಾಟಕದ 3 ಪಕ್ಷದ, ಅದು JDS ಕುಮಾರಸ್ವಾಮಿ ಆಗಿರ್ಬೋದು, ಅದು ಯಡಿಯೂರಪ್ಪನ ಮಕ್ಕಳಾಗಿರ್ಬೋದು, ಬಿಜೆಪಿಯವರು, ಕಾಂಗ್ರೆಸ್ ಅಲ್ಲಂತೂ ವಂಶ ಪಾರಂಪರ್ಯ ಅವ್ರ ಫ್ಯಾಮಿಲಿಗಳಿಗೆ ಬಿಟ್ಟರೆ ಯಾವೊಂದು ಟಿಕೆಟ್ ಕೊಡಲ್ಲ. ನಿಮ್ಮೆಲ್ಲರಿಗೂ ಅಷ್ಟೇನೆ. ದಿಸ್ ಈಸ್ ಜಸ್ಟ್ ಎ ಕೌಂಟಿಂಗ್ ಟೈಮ್. ಇದಷ್ಟು ದಿನ ಮಜಾ ಮಾಡಿ ಒಂದಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ಬದಲಾವಣೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರುತ್ತೆ. ಯಾರಪ್ಪ ಖುಷಿ ಹೂನ್ಗುಡು. ಈ ಬದಲಾವಣೆ ಕೇಳೋರೆಲ್ಲ ಒಂದ್ ರೀತಿ ಹುಚ್ಚನೆ ಕಣವ. ಏನ್ ಹೇಳಕ್ಕಾಗುತ್ತೆ? ನಿನಗೆ ಕುಮಾರಸ್ವಾಮಿನೋ ಇಲ್ಲ DK ಶಿವಕುಮಾರೋ ಸಿದ್ದರಾಮಯ್ಯನೋ ಇಲ್ಲ ಯಡಿಯೂರಪ್ಪನ ಮಕ್ಕಳು ರಾಜಕೀಯದಲ್ಲಿ ನಿಂತ್ಕೊಂಡು ಗೆಲ್ತಾರೆ ಅಂತ ನಾವೆಲ್ಲ ಮಾತಾಡಿದ್ರೆ ನಿಮ್ಗೆಲ್ಲ ಈ ಪಕ್ಷದ ಬಕೆಟ್ಗಳಲ್ಲಿ ಜೀವನ ಮಾಡೋಂತಾರೋ, ಅವ್ರಿಗೆ ಜೈಕಾರ ಹಾಕೊಂಡು ಅವ್ರಿಗೆ ಬ್ಯಾನರ್ ಕಟ್ಟೋಂತಾರೋ ನನಗೇನು ಬೇಜಾರಿಲ್ಲ. ನೀವು ಯಾರು ಏನ್ ಅನ್ಕೊಂಡ್ರು ಕರ್ನಾಟಕದಲ್ಲಿ 100% ರಾಜಕೀಯ ಬದಲಾವಣೆ ಆಗೇ ಆಗುತ್ತೆ. ಯಾಕೆ ಉರಿನೇನಲ್ಲೇ ಯಾವುದು ನೀವ್ ಯಾರು ಅಲ್ಲ, ಓಟ್ ಹಾಕೊಂಡು ಯಾವನು ಇಲ್ಲಿ ಮೆಸೇಜ್ ಹಾಕಿ ಮಜಾ ತಗೊಳಲ್ಲ. ಓಟ್ ಹಾಕೋ ಜನ ಬೇರೆ ಇದಾರೆ. ನಮ್ಮನ್ನ ಮೆಚ್ಕೊಂಡಿರೋಂಥವ್ರು, ನಮ್ಮನ್ನ ತಲೆ ಮೇಲೆ ಮೆರೆಸಿರೋಂಥವ್ರು, ಮುಂದಿನ ದಿನಗಳಲ್ಲಿ ನಾವೇನೋ ಯೋಗ್ಯರ ಅಂತಂದ್ರೆ ಈ ರಾಜಕೀಯ ಬದಲಾವಣೆ ಮಾಡೋಂಥ ಜನ ವೋಟರ್ಸ್ ಬೇರೆ ಇದಾರೆ. ಯಾರೋ 4 ಜನ ಕೆಟ್ಟು ಮೆಸೇಜ್ ಹಾಕಿಬಿಟ್ರೆ ಖಂಡಿತವಾಗಿ ನಮ್ಮ ಮೇಲೆ ಏನು ಇಂಪ್ಯಾಕ್ಟ್, ನನ್ನ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲ್ಲ. ದೇರ್ ಇಸ್ ನೋ ಇಂಪ್ಯಾಕ್ಟ್ ಆನ್ ಮೀ. ಓಕೆ, ಅದು ಇದನ್ನ ನೀವು ಹುಚ್ಚುತನ ಅನ್ಕೊಂಡ್ರು ಸಮಸ್ಯೆ ಇಲ್ಲ. ಹುಚ್ಚುತನದಲ್ಲೇ ಇವನನ್ನ ವಿಜಯ್ನ ಗೆಲ್ಸಿರೋದು ಜನ. ಆ ಹುಚ್ಚುತನವನ್ನ ಕರ್ನಾಟಕದಲ್ಲಿ ನೀವು ನೋಡ್ತೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಯಾವ ರಾಜಕಾರಣಿ ಇವತ್ತು ಏನೇನೋ ಮರಿತಾ ಇದೆ ನೋಡಿ, ಹೊಟ್ಟೆ ತುಂಬಿದ ರಾಜಕಾರಣಿಗಳು, ಇವರನ್ನೆಲ್ಲ ಸೋಲಿಸಿ ಮನೆಗೆ ಕಳಿಸುವಂತ ಸಮಯ ಕರ್ನಾಟಕದಲ್ಲಿ ಖಂಡಿತವಾಗಿ ಬಂದೇ ಬರಲೇಬೇಕು. ಇವತ್ತು ಪಕ್ಷದ ಬಕೆಟ್ಗಳಿಗೆ ಒಂದಷ್ಟು ಕಾಂಗ್ರೆಸ್ ಅವ್ರಿಗೆ, ಒಂದಷ್ಟು JDS ಅವ್ರಿಗೆ ಅಥವಾ ಬಿಜೆಪಿ ಅವ್ರಿಗೆ ಮೆಣಸಿನ್ಕಾಯಿ ಇಟ್ಟಂಗೆ ಇರ್ಬೋದು. ನಾವ್ ಏನಪ್ಪ, ಒಬ್ಬ ಸಾಮಾನ್ಯ ಮನುಷ್ಯನೇ ಇವತ್ತು ಆಗಿರೋದು. ಸಾಮಾನ್ಯ ಮನುಷ್ಯನ್ನೇ ಜನ ಹುಚ್ಚೆತ್ಕೊಂಡು ಇವತ್ತು ಹೆಚ್ಚು ಕಮ್ಮಿ ಫುಲ್ ಮೆಜಾರಿಟಿ, ಏನೋ ಒಂದು 5-10 ಸ್ಟ್ರಾಟಜಿ ಬಿಟ್ರೆ ಇವತ್ತು ಜನ ಮೆಜಾರಿಟಿಯಲ್ಲಿ ಗೆಲ್ಸಿದ್ದಾರೆ ಒಂದು TVK ಪಕ್ಷವನ್ನ. ಒಬ್ಬ ಸಾಮಾನ್ಯ ಆರ್ಟಿಸ್ಟ್, ಇವಾಗನ್ನ ನಟ, ಏನಂತಂದ್ರೆ ಗಟ್ಟಿಯಾಗಿ ದಿಟ್ಟತನದಿಂದ ಜನರಿಗೆ ಬದಲಾವಣೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇವತ್ತು ತಮಿಳುನಾಡಲ್ಲಿ ಆಗಿರುವಂತ ಈ ಬದಲಾವಣೆನೇ ಕಾರಣ ಅಂತ ಹೇಳುತ್ತಾ, ಅಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್. ಕರ್ನಾಟಕ ಯಾರಪ್ಪನ ಆಸ್ತಿ ಏನಲ್ಲ. ಯಡಿಯೂರಪ್ಪನ ಫ್ಯಾಮಿಲಿಗೆ ಏನು ಬರ್ಕೊಟ್ಟಿಲ್ಲ, ಕುಮಾರಸ್ವಾಮಿ ಫ್ಯಾಮಿಲಿಗೆ ಏನು ಬರ್ಕೊಟ್ಟಿಲ್ಲ, ಅಥವಾ DK ಶಿವಕುಮಾರ್, ಸಿದ್ದರಾಮಯ್ಯನವರು ಅಥವಾ ವಂಶ ಪಾರಂಪರವಾಗಿ ಮೇಟಿ ಇವರೇನೋ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ, ಇಲ್ಲ ಅಲ್ಲಿ ಜಾರಕಿಹೊಳಿ, ಅಲ್ಲಿ ಬಳ್ಳಾರಿ ಬ್ರದರ್ಸ್, ಇಲ್ಲಿ ಈಶ್ವರ್ ಖಂಡ್ರೆ, ಇಲ್ಲಿ ಏನೋ ಮೈಸೂರಲ್ಲಿ ಚಾಮರಾಜನಗರದಲ್ಲಿ ಅವ್ರ ವಂಶ ಯಾರಿಗೇನು ಬರ್ಕೊಟ್ಟಿಲ್ಲ. ಯಾರಪ್ಪನ ಆಸ್ತಿ ಕರ್ನಾಟಕ ಏನೂ ಅಲ್ಲ. ಬದಲಾವಣೆ ಬೇಕು ಅಂತ ಜನರಲ್ ಇದೆ. ಅದನ್ನ ನಾನು ಮಾತಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. ಕೆಲವರು ಪಕ್ಷದವರು ಬೇಜಾರು ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವು ಬೇಜಾರು ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಸೋತಿರೋ ಸ್ಟಾಲಿನ್ ಗೆದ್ದು ಬಿಡ್ತಾನ? ಒಬ್ಬ ಸಿಟ್ಟಿಂಗ್ CM ಅನ್ನ ಸೋಲ್ಸೋರ್ಲಿ ನೀವ್ ಯಾವನ್ ಜೈಕಾರ ಆಗ್ತೀರಾ? ಯಾವನಿಗೆ ಜೈಕಾರ ಆಗ್ತೀರ ನೋಡು. ಅವನಿಗೆ ಜೈಕಾರ, ಇವನಿಗೆ ಜೈಕಾರ ಅಂತವ್ರಿಗೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಸಿಟ್ಟಿಂಗ್ CM ಅನ್ನ 7,000 ಮತಗಳಿಂದ ಸೋಲಿಸಿ ಮನೆ ಕಳಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ಅಂತಂದ್ರೆ ಯಾವುದು ಶಾಶ್ವತ ಅಲ್ಲ. ಇದು ಗೂಟ ಹೊಡ್ಕೊಂಡು ಎಲ್ಲಿವರೆಗೂ ಇರ್ಬೋದು ಅಂತಂದ್ರೆ ಆಲ್ಟರ್ನೇಟಿವ್ ಕೊಟ್ಟಿಲ್ಲ ಅಂತ. ಇವತ್ತು ಅವನು ವಿಜಯ್ ಅಲ್ಲಿ TVK ಆಲ್ಟರ್ನೇಟಿವ್ ಕೊಟ್ಟ, ಜನ ಸ್ವೀಪ್ ಮಾಡಿ ಗೆಲ್ಸಿದ್ದಾರೆ.
ಬದಲಾವಣೆ ತರ್ತಾರೆ ಅಂತ ನಂಬಿದ್ದಾರೆ. ಬದಲಾವಣೆ ತರೋದು ಬಿಡೋದು ವಿಜಯ್ ಅವರಿಗೆ ಬಿಟ್ಟಂತ ವಿಚಾರ, ಅಥವಾ ವಿಜಯ್ ಅವರ ಗೌರ್ಮೆಂಟ್ಗೆ ಬಿಟ್ಟಂತ ವಿಚಾರ. ಬಟ್ ಜನರ ಮನಸ್ಸಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ಏನಕ್ಕೆ ಮತ್ತೆ ಲೈವ್ ಬಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೇನು ಉರಿ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಿರೋದಕ್ಕೋ ಅಥವಾ ಇವನು ವಿರೋಧ ಪಕ್ಷ ನಮಗೇನು ಉರಿ ಇಲ್ಲ. ನಮಗೇನಂತಂದ್ರೆ ಮುಂದಿನ ದಿನಗಳಲ್ಲಿ ಜನ ಮುರಿತಾರೆ, ಈ ಅಧಿಕಾರದ ಕುರ್ಚಿಗಳನ್ನ ಜನ ಕತ್ತರಿಸ್ತಾರೆ, ಜನ ಕೆಳಗಿಳಿಸ್ತಾರೆ, ಜನ ಸಿಟ್ಟಿಂಗ್ ಸಿಎಂ ನ ಸೋಲಿಸ್ತಾರೆ ಅಂತಂದ್ರೆ ಕರ್ನಾಟಕದಲ್ಲಿರೋ ಹೊಟ್ಟೆ ತುಂಬಿದ ರಾಜಕಾರಣಿಗಳು ಸೋತಿದ್ದಾರೆ. ಹೋದ ಚುನಾವಣೆಯಲ್ಲೇ ಸೋಲ್ತಿದ್ದಾರೆ. ಬೊಮ್ಮಾಯಿ ಮಗ ನಿಂತ್ಕೊಂಡಾಗ ಹೇಳ್ದೆ, ಬೊಮ್ಮಾಯಿ ಮಗನ್ಗೆ ಹೇಳ್ದೆ, ನಿನ್ನ ಮಗ ಸೋಲ್ತಾನೆ, 100% ನಿನ್ನ ಮಗ ಸೋಲ್ತಾನೆ ಅಂತ. ಸೋಲಿಸ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಸತತವಾಗಿ ನೀವೇನಾದ್ರೂ ಅಧಿಕಾರ ಕೊಟ್ರೆ ಅಧಿಕಾರ ಅನ್ನೋದು ಅಹಮ್ಮು ತಲೆಗೇರ್ತದೆ. ತಲೆಗೇರಿದಾಗ ಕೈಯಲ್ಲಿ, ನಾಲ್ಗೆನಲ್ಲಿ, ಆಮೇಲೆ ಲೂಟಿನಲ್ಲಿ ಕಾಣಿಸ್ಕೊಳ್ತದೆ. ಇವತ್ತು ನೀವೇ ಹೇಳಿ, ಯಾವ ರಾಜಕಾರಣಿ ನಿಮ್ಗಳಿಗೆ ಸೇವೆ ಮಾಡ್ತಾ ಇದ್ದಾನೆ? ನನಗೊಂದು ಹೇಳಿ, ಒಂದು 906 ಪೊಲೀಸ್ ಸ್ಟೇಷನ್ ಇದೆ. ಯಾವ್ದನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮಗೆ ಮರ್ಯಾದೆ ಕೊಟ್ಟು ಸೇವೆ ಮಾಡೋ ಅಂತ ಯಾವ್ದಾದ್ರು ಸರ್ಕಾರಿ ಸಂಸ್ಥೆಗಳಿದೆಯಾ? ಅದು PDO ಆಫೀಸ್ ಆಗಿರ್ಬೋದು, ತಹಸೀಲ್ದಾರ್ ಆಫೀಸರ್ ಆಗಿರ್ಬೋದು, DC ಆಫೀಸರ್ ಆಗಿರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, DYSP ಆಫೀಸ್ ಆಗಿರ್ಬೋದು, DC ಜಿಲ್ಲಾಧಿಕಾರಿ ಆಫೀಸರ್ ಆಗಿರ್ಬೋದು, ಅಥವಾ ವಿಧಾನಸೌಧದ ಯಾವುದೇ ಕಚೇರಿನಲ್ಲಿ ಲಂಚ ತಗೊಳ್ಳದೆ ನಿಮಗೆ ಮರ್ಯಾದೆ ಕೊಟ್ಟು ಲಂಚ ತಗೊಂಡಿರಾ ಕೆಲಸ ಮಾಡಿಕೊಡುವಂತ ಯಾವ್ದಾದ್ರು ಇಲಾಖೆ ಇದೆಯಾ? ದಯಮಾಡಿ ತಿಳಿಸಿ. ನನ್ಗೇನ್ ಸಮಸ್ಯೆ ಇಲ್ಲ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಖಂಡಿತವಾಗಿ ಒಳ್ಳೆ ಆಡಳಿತ ಇದ್ರೆ ಖಂಡಿತವಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಭ್ರಷ್ಟಾಚಾರ ಅನ್ನೋದು ಬಿಜೆಪಿಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಓಪನ್ ಆಗಿ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ಮೂರೂ ಪಕ್ಷಗಳನ್ನ ಸೋಲಿಸ್ತಾರೆ ಜನ. ನಾನು ಹೇಳೋದೇನಲ್ಲ, ನಾನು ಹೇಳ್ಬಿಟ್ರೆ ಏನಾಗ್ಬಿಡಲ್ಲ. ಖಂಡಿತವಾಗಿ ಜನರಿಗೆ ಮೂಡ್ ಬಂದಿದೆ. ಮುಂದಿನ ಚುನಾವಣೆಗಳಲ್ಲಿ ಈ ಮೂರೂ ಪಕ್ಷಗಳನ್ನ ಸೋಲಿಸ್ತಾರೆ. ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ಎನ್ ಆಲ್ಟರ್ನೇಟಿವ್. ಒಂದು ಸ್ಟ್ರಾಂಗ್ ಆಲ್ಟರ್ನೇಟಿವ್ ಬೇಕಾಗಿದೆ ಕರ್ನಾಟಕದಲ್ಲಿ. ಒಂದು ರಾಜಕೀಯ ಸ್ಟ್ರಾಂಗ್ ಆಲ್ಟರ್ನೇಟಿವ್ ಬೇಕು. ಅದು ನಿಂತ್ಕೊಂಡ್ರೆ, ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂದ್ರೆ ಮೂರೂ ಪಕ್ಷಗಳ ರಾಜಕಾರಣಿಗಳನ್ನ ಖಂಡಿತವಾಗಿ ಸ್ಟಾಲಿನ್ ಪರಿಸ್ಥಿತಿ ಮಾಡ್ತಾರೆ ಅಂತ ಈ ಮೂಲಕ ಹೇಳ್ತಾ, ವಿ ಜಸ್ಟ್ ವಾಂಟೆಡ್ ಟು ಶೇರ್. ನೀವು ನಂಬೋದು ಅಥವಾ ಗಿರಾಕಿಗಳು ಬ್ಯಾನರ್ಗಳು ಕಟ್ಟೋರು, ಪಕ್ಷಗಳಿಗೆ ಬ್ಯಾನರ್ಗಳು ಕಟ್ಟೋರು, ಜೈಕಾರ ಹಾಕೋರು, ಜನಗಳು ಕರ್ಕೊಂಡು ಹೋಗೋರು, ನಿಮಗೆ ಹೊಟ್ಟೆವರಿ ಬಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಬದಲಾವಣೆ ಅಂತೂ ಕರ್ನಾಟಕದ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಹೊಟ್ಟೆ ತುಂಬಿದ ರಾಜಕಾರಣಿಗಳ ಜೀವನದಲ್ಲಿ, ಅವರ ಭವಿಷ್ಯದಲ್ಲಿ ಖಂಡಿತವಾಗಿ ಜನ ಸೋಲಿಸ್ತೀವಿ. ನಾನೇ ಹೇಳ್ತಾ ಇದ್ದೀನಲ್ಲ, ಮುಂದಿನ ದಿನಗಳಲ್ಲಿ ನಾನು ನಾಯಕತ್ವ ತಗೊಂತೀನಿ, ನಾನು ಒಂದು ಪಕ್ಷದ ನಾಯಕತ್ವ ತಗೊಂತಾ ಇದ್ದೀನಿ. ಖಂಡಿತವಾಗಿ ಕರ್ನಾಟಕದ ಹೊಟ್ಟೆ ತುಂಬಿದ ಭ್ರಷ್ಟ ರಾಜಕಾರಣಿಗಳನ್ನ ಸೋಲಿಸ್ತೀವಿ. ಸೋಲಿಸಿ ಮನೆ ಕಳಿಸ್ತೀವಿ. ಹೊಸತನವನ್ನ, ಹೊಸ ಯೋಚನೆಯನ್ನ, ಹೊಸ ಯುವ ಪಡೆಯನ್ನ, ಬಡವರ ಮಕ್ಕಳನ್ನ, ಸಾಮಾನ್ಯ ಜನರ ಮಕ್ಕಳನ್ನ, ಸಾಮೂಹಿಕವಾಗಿ ಜನರ ಸೇವೆ ಮಾಡ್ಬೇಕಂತಿದ್ದವ್ರನ್ನ, ಭ್ರಷ್ಟಾಚಾರ ವಿರೋಧ ಮಾಡುವಂತನ, ಅದು ವೈದ್ಯರಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಅಥವಾ ಅಡ್ವೊಕೇಟ್ಗಳಾಗಿರ್ಬೋದು, ಅದು ಧ್ವನಿ ಮಾಡೋಂತರಾಗಿರ್ಬೋದು, ಅಂತ ವ್ಯಕ್ತಿಗಳನ್ನ ಕರ್ನಾಟಕದ ವಿಧಾನಸಭೆಯಲ್ಲಿ ಕುಂಡಿಸಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ಸ್ ಸೆಟ್ ಅಂಡ್ ಡನ್. ಓಕೆ, ಕೆಲವರಿಗೆ ಹೊಟ್ಟೆವರಿ, ಬಿಜೆಪಿ ಸಪೋರ್ಟರ್ಸ್ಗೆ, ಕೆಲವರಿಗೆ JDS ಅವ್ರಿಗೆ ಹೊಟ್ಟೆವರಿ. ಏನಪ್ಪ ನಮ್ಮ ಕುಮಾರಣ್ಣನ ಬಿಟ್ಟು ನಮ್ಮ ಜಗದೀಶ್ ಅಣ್ಣ ಈ ತರ ಹೇಳ್ತಾರೆ ಅಂತ. 100% ನೋಡೋಣ. ಎಲ್ಲರೂ ಹೊಟ್ಟೆ ತುಂಬಿರೋ ಅಣ್ಣಗಳೇ, ಎಲ್ಲರೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರೆ, ಎಲ್ಲರೂ ವಂಶ ಪಾರಂಪರೆಗೆ ಮಜಾ ಮಾಡ್ಕೊಂಡ್ ಬರ್ತಾರ. ಇಲ್ಲಿ ಯಾರು ಸನ್ಯಾಸಿಗಳಂತ ಏನಿಲ್ಲ. ಕುಮಾರಣ್ಣ ಮಗನಾಗ್ಲಿ, ಅವ್ರ ಫ್ಯಾಮಿಲಿ ಆಗ್ಲಿ, ಸಿದ್ದರಾಮಯ್ಯ ಅವ್ರ ಮಗನಾಗ್ಲಿ, DK ಶಿವಕುಮಾರ್ಗೆ ಅವ್ರ ತಮ್ಮನಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ರ ಮಗನಾಗ್ಲಿ, ಶಾಮನೂರ್ ಶಿವಶಂಕರಪ್ಪನ ಫ್ಯಾಮಿಲಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಆಗ್ಲಿ, ಇದೇ ಜೀವನ. ಎಲ್ಲಾರ್ಗೂ ಅವ್ರವ್ರ ವಂಶ ಪಾರಂಪರೆಗೆ ಅಧಿಕಾರ ನೀಡ್ಕೊಬೇಕು, ಮಾಡ್ರ ಆಸ್ತಿನ ಕಾಪಾಡ್ಕೊಬೇಕು. ಜನ ಎಕ್ಕುಟ್ಟೋಗ್ಲಿ. ಜನರಿಗೆ ಸಂಬಳ ಇಲ್ಲ, ನಿರುದ್ಯೋಗ ಇಲ್ಲ, ಬೆಲೆ ಏರಿಕೆ, ಹಾಲಿನ ಬೆಲೆ ಏರಿಕೆ, ಕರೆಂಟ್ ಬೆಲೆ ಏರಿಕೆ, ಸಾಲಗಳ ರಾಜ್ಯ ಸರ್ಕಾರ ಸಾಲ ಮಾಡಿಟ್ಟಿದೆ, ಕೇಂದ್ರ ಸರ್ಕಾರ ಸಾಲ ಮಾಡಿಟ್ಟಿದೆ. ಬರೀ ಬೊಗಳೆ ಭಾಷಣಗಳು. ಏನ್ ಮಾಡ್ತೀರಾ? ಜನರಿಗೆ ಕೇಳಿಲ್ಲ ಅಂದ್ರೆ ವಿಧಿ ಇಲ್ಲ. ಬಟ್ ಒಂದಲ್ಲ ಒಂದು ದಿವಸ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಬಂದೇ ಬರುತ್ತೆ. 100%. ನೀವು ಬೇಜಾರು ಮಾಡ್ಕೊಂಡ್ರು, ಅಲ್ಲಿ ಕೆಟ್ಟ ಕಮೆಂಟ್ ಹಾಕಿದ್ರು, ಯಾವುದು ನಿಲ್ಲಲ್ಲ. ಹೇಳದ್ನಲ್ಲ, ರಾಜಕೀಯ ಅನ್ನೋದು ಹರಿಯೋ ನೀರು, ಎಲ್ಲೂ ನಿಲ್ಲಲ್ಲ. ಯಾರ ಮನೆ ಬಾಗ್ಲಲ್ಲೂ ನಿಲ್ಲಲ್ಲ. ಇವತ್ತು ಸಿದ್ದರಾಮಯ್ಯ CM ಓಕೆ, ಡೆಪ್ಯೂಟಿ CM ಇವರು ಓಕೆ, ಅಶೋಕ ಅಪೋಸಿಷನ್, ಕೇಂದ್ರ ಸರ್ಕಾರದ ಮಂತ್ರಿ. ನಾಳೆ ದಿವಸ ಬರೋ ಚುನಾವಣೆಗಳಲ್ಲಿ ಇವ್ರುಗಳೆಲ್ಲ ಸೋತು ಮನೆಗೆ ಹೋದ್ರು ಕೂಡ ನೀವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಸಮಾಜ ಆ ಮಟ್ಟಕ್ಕೆ ನೋವಿನಲ್ಲಿದೆ. ಯಾರು ಕೂಡ ಖುಷಿಯಾಗಿಲ್ಲ. ಬೆಲೆ ಏರಿಕೆಯಿಂದ ಆಗಿರ್ಬೋದು, ಸಾಲ ಬಾಧೆಗಳಾಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇವತ್ತು ಜೀವನ ಮಾಡದೆ ಒಂದು ನರಕ ಮಾಡಿಟ್ಟುಬಿಟ್ಟಿದ್ದಾರೆ. ಇವ್ರೇನು ಯಾರೂ ಕೂಡ ಸುಖವಾಗಿಟ್ಟಿಲ್ಲ. 7 ಕೋಟಿ ಜನರಲ್ಲಿ ಅದು ರೈತರಾಗಿರ್ಬೋದು, ಯುವಕರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಸರ್ಕಾರಿ ನೌಕರರು ಬಿಟ್ರೆ ರಾಜಕಾರಣಿಗಳು ಸರ್ಕಾರಿ ನೌಕರರು. ಬೇಕಂದ್ರೆ ಸರ್ಕಾರಿ ನೌಕರರು ಒಳ್ಳೆ ಗಿಂಬಳ ಬರ್ತದೆ. ರಾಜಕಾರಣಿಗಳಿಗೆ ಗೆದ್ರೆ ಸಾಕು, 5 ವರ್ಷ ಬರೀ ಬಳಿಯದೇ ಆಯ್ತು. ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ಟಿ ಓಟ್ ಹಾಕಿ ಬೇಜಾರಲ್ಲೇ ಇದ್ದಾರೆ. ಒಂದಂತೂ ನಿಜ, ಮುಂದಿನ ದಿನಗಳಲ್ಲಿ ಬದಲಾವಣೆ ಕರ್ನಾಟಕದಲ್ಲಿ ಆಗುತ್ತೆ. ಯಾರು ನಕ್ಕಿದ್ರು ಏನೋ ನಿಲ್ಲಲ್ಲ. ಯಾರು ಬೇಜಾರು ಮಾಡ್ಕೊಂಡ್ರು ನಿಲ್ಲಲ್ಲ. ಒಂದಂತೂ ನಿಜ. ಓಕೆ, ಈ ಬದಲಾವಣೆ ಜಗದ ನಿಯಮ. ತಮಿಳುನಾಡಲ್ಲಿ ಆಗಿದೆ, ಇಲ್ಲೂ ಕೂಡ ಆಗುತ್ತೆ. ನೀವು ಬಕೆಟ್ ಕಟ್ಟೋರು, ಬ್ಯಾನರ್ ಕಟ್ಟೋರು, ಪಕ್ಷಗಳಿಗೆ ಜೈಕಾರ ಹಾಕೋರು,
ಏನೋ ಗಾಡಿಗಳಲ್ಲಿ ಜನ ಕರ್ಕೊಂಡೋಗಿ ಸಭೆಗಳಲ್ಲಿ ಕೂರಿಸಿ ಕಾಸು ವಸೂಲಿ ಮಾಡೋರು ಇಲ್ಲಿ ಕಮೆಂಟ್ ಹಾಕಿದ್ರೆ ಖಂಡಿತವಾಗಿ ಏನೂ ಇಂಪ್ಯಾಕ್ಟ್ ಆಗಲ್ಲ. ಓಟ್ ಹಾಕೋನು 7 ಕೋಟಿ ಕನ್ನಡಿಗರು ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ನಮ್ಮ ಮಾತನ್ನ ಕೇಳಿಸ್ಕೊಂತಾರೆ. ನಾನಿಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಒಂದು 100 ಜನ ಯೂಟ್ಯೂಬರ್ಸ್ ಕಾಪಿ ಮಾಡ್ಕೊಂಡು ಹಾಕೊಳ್ತಾರೆ. ದೊಡ್ಡ ವಿಚಾರ ಏನಿಲ್ಲ. ಆಮೇಲೆ ನಮ್ಮ ವಿಚಾರ ಕರ್ನಾಟಕದ ಮೂಲೆ ಗೊತ್ತು, ಕರ್ನಾಟಕದ ಹಳ್ಳಿಗೂ ಗೊತ್ತು, ಕರ್ನಾಟಕದ ಪ್ರತಿ ತಾಲೂಕಿಗೂ ಗೊತ್ತು. ಏನೋ ನಿಮ್ಮ ರಾಜಕಾರಣಿಗಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಏನೋ ಫಿಗರ್ಗಳಿಲ್ದೇ ಇರ್ಬೋದು, ಖಂಡಿತವಾಗಿ ನಾವು ಹೇಳಿದ ಮಾತನ್ನ ಕರ್ನಾಟಕದ ಜನ ಆಲಿಸ್ತಾರೆ, ಕೇಳಿಸ್ಕೊಳ್ತಾರೆ. ಎಸ್, ಈ ವ್ಯಕ್ತಿ ಹೇಳ್ತಾರೋ ಮಾತಲ್ಲಿ ಸತ್ಯ ಇದೆ ಅಂತ ಅನ್ಕೊಂತಾರೆ ಅಂತ ಈ ಮೂಲಕ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. 2 ಅಲ್ಲ, 5 ಸುಮಾರು ಜಾಸ್ತಿ ಮಾತುಗಳಾಯ್ತು. ಬಟ್ ಕರ್ನಾಟಕದ ಹೊಟ್ಟೆ ತುಂಬಿದ ರಾಜಕಾರಣಿಗಳ ಸ್ಟಾಲಿನ್ ಗತಿ ನಿಮಗೆ ಬರಬಾರ್ದು ಅಂತಂದ್ರೆ ಬದಲಾವಣೆ ಮಾಡ್ಕೊಳ್ಳಿ. ಇದೆ, ನಾನು ನೇರವಾಗಿ ಹೇಳ್ತೀನಿ. ನಾನು ಯಾರ ಹೆಸರು ಹೇಳಲ್ಲ. 3 ಪಕ್ಷದಲ್ಲಿ ಹೊಟ್ಟೆ ತುಂಬಿದ ದುರಂಕಾರಿ ರಾಜಕಾರಣಿಗಳು ಕರ್ನಾಟಕದಲ್ಲಿ ಬೇಜಾನಿದ್ದೀರಾ. ನಿಮ್ಗಳಿಗೆ ಆ ಸಿಟ್ಟಿಂಗ್ ಸಿಎಂ ಸ್ಟಾಲಿನ್ ಗತಿ ಬರಬಾರ್ದು ಅಂತಂದ್ರೆ ಖಂಡಿತವಾಗಿ ಇನ್ನೂ ಸಮಯ ಮೀರಿಲ್ಲ. ಬದಲಾವಣೆ ಮಾಡ್ಕೊಂಡ್ರೆ ಬದುಕಂತೀರಾ, ಇಲ್ಲ ನಿಜವಾಗ್ಲೂ ಡಿಪ್ರೆಷನ್ ಅಲ್ಲಿ ಮೆಂಟಲ್ ಹಾಸ್ಪಿಟಲ್ ಸೇರ್ಕೊಂಡು ಹೋಗ್ತೀರಾ ಅಂತ ಈ ಮೂಲಕ ಹೇಳ್ತಾ ಖಂಡಿತವಾಗಿ ವಿ ನೀಡ್ ಎ ಚೇಂಜ್ ವೆದರ್ ಯು ವಾಂಟ್ ಆರ್ ನಾಟ್. ಯಾರಿಗೆ ಬೇಕೋ ಇಲ್ಲ ಬೇಡ, ನಮಗಂತೂ ಬೇಕು, ಜನಗಳಿಗೂ ಬೇಕು ಅಂತ ನಮಗೆ ಗೊತ್ತಿದೆ. ನಾವು ಯಾರು ಕೂಡ ಯಾವುದೇ ಪಕ್ಷದ ಬಕೆಟ್ಗಳಂತೂ ಅಲ್ಲ. ಯಾವನಿಗೋ ಜೈಕಾರ ಹಾಕಿ ಅವ್ರ ಬೂಟ್ ಪಾಲಿಶ್ ಮಾಡಿ ಅವ್ರ ಬ್ಯಾನರ್ ಕಟ್ಟಿ ಅವ್ರು ಕೂಡ ಎಂಜಲ್ ಕಾಸಿಗೆ ಜೀವನ ಮಾಡೋ ಅಂತ ಗತಿ ನಮ್ಗೆ ಯಾರಿಗೂ ಇಲ್ಲ. ತಮಿಳುನಾಡಲ್ಲಿ ಜನ ಬದಲಾವಣೆ ಕೇಳಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ, ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ. ವಿ ವಿಲ್ ಬ್ರಿಂಗ್ ಆಲ್ಟರ್ನೇಟಿವ್. JDS, BJP, ಕಾಂಗ್ರೆಸ್ 3 ಅಲ್ವಾ, ಇದು ಬಿಟ್ಟು ಒಂದು ಆಲ್ಟರ್ನೇಟಿವ್ ತಗೊಂಡ್ ಬರ್ತೀವಿ. ಖಂಡಿತವಾಗಿ ವಿ ಆರ್ ವರ್ಕಿಂಗ್ ಆನ್ ದಟ್ ಅಂಡ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ಆಲ್ಟರ್ನೇಟಿವ್ ಟು ದ ಪಬ್ಲಿಕ್. ಜನರಿಗೆ ಒಂದು ಆಲ್ಟರ್ನೇಟಿವ್ ಕೊಟ್ರೆ ಖಂಡಿತವಾಗಿ ಗೆಲ್ಲಿಸ್ತಾರೆ. ಈ 3 ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಇದ್ದವ್ರು ಇಬ್ಬರಲ್ಲಿ ಗೆದ್ದವ್ರು ಯಾರು ಅಂದಂಗೆ, ಇಬ್ಬರು ನಿಲ್ಸಿ ಗೆದ್ದವ್ರು ಯಾರು ಅಂದಂಗೆ ಪಾಪ ಜನ ಏನ್ ಮಾಡ್ತಾರೆ, ಯಾರೋ ಒಬ್ರು ಓಟ್ ಹಾಕಿರ್ತಾರೆ. ಥ್ಯಾಂಕ್ಸ್ ಅ ಲಾಟ್. ಕರ್ನಾಟಕದ ಹೊಟ್ಟೆ ತುಂಬಿದ ರಾಜಕಾರಣಿಗಳ ಯೋಚನೆ ಮಾಡಿ. ಸ್ಟಾಲಿನ್ ಮಕಾಡೆ ಮಲಗಿಸಿದ್ದಾರೆ, 7,000 ಓಟ್ಗಳ ಅಂತರದಲ್ಲಿ ಸೋಲಿಸಿದ್ದಾರೆ. ನಾಳೆ ದಿವಸ ಈ ಗತಿ ನಿಮಗೂ ಬರುತ್ತೆ, ಬರಬೇಕು. ಓಕೆ, ವಿ ಆರ್ ವೇಟಿಂಗ್. ಥ್ಯಾಂಕ್ ಯು.